ಅಂಬಿಗ ಅನ್ನೋದ್ ತೆಗಿ ಅದೇನದು 20 ಜನರ ಹತ್ರ ಮಾಡ್ಸೋದು, ಮತ್ತೆ 20 ಅಲ್ಲ 100 ಜನರ ಹತ್ರ ಮಾಡಿಸಿದ್ರು ಕೂಡ ನಂದ್ಗ ಕಿತ್ಕೊಳಕ್ಕಾಗಲ್ಲ. ಓಕೆನಾ? ಸೊ ಫಸ್ಟು ಧ್ವನಿ ಎತ್ತೋದ್ರ ಬಗ್ಗೆ ಎತ್ತಿ, ಅದು ಬಿಟ್ಟು ನನ್ನ ಬಗ್ಗೆನೇ ಬಂದು ನನ್ನನ್ನೇ ತಗೊಂಡು ನನ್ನನ್ನೇ ರೂಪಕ್ಕೆ ಬರ್ತಿರಲ್ರು. ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು ಆ ವಿಡಿಯೋದಲ್ಲಿ. ನೋಡಿ, ನಮ್ಮ ಅಂಬಿಗರ ಚೌಡಾಯಿಂದು ಈ ಥರ ಸ್ಥಿತಿ ಆಗಿದೆ, ಇನ್ನೊಂದು ಸ್ವಲ್ಪ ದಿನ ಆದರೆ ನೆಲ ಸಮ ಆಗುತ್ತೆ ಅಂತ ಅಷ್ಟು ಬಾಯಿ ಬಡ್ಕೊಂಡು ಹೇಳಿದ್ರು ಅರ್ಥನೇ ಆಗ್ತಾ ಇಲ್ವಲ್ಲ ನಿಮಗೆ. ಇನ್ನೆಂಗೆ ಹೇಳ್ಬೇಕು ನಿಮಗೆ? ಅದ್ರ ಬಗ್ಗೆ ಧ್ವನಿ ಎತ್ತಿ ಯಾಕೆ ಎತ್ತಕ್ಕಾಗಲ್ವಾ? ನನ್ನ ವಿಡಿಯೋ ತಗೊಂಡ್ರಷ್ಟೇ ನಿಮ್ಮ ಅದ್ರಲ್ಲಿ ಓಡುತ್ತಾ? ಅದು ಯಾವನೋ ಬಂದ್ಬಿಟ್ಟು ಅಲ್ಲಿ ಹಂಗಾಗುತ್ತೆ ಇಲ್ಲಿ ಹಿಂಗಾಗುತ್ತೆ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಹಿಂಗಾಗ್ತಿದೆ ಅಂತ ಮಾಡ್ತಿದ್ದೆ ಅಲ್ಲ ನೀನು. ನಮ್ಮ ಅಂಬಿಗರ ಚೌಡಾಯಿಂದ ನನಗೆ ಹೇಳಿದ್ದೆಲ್ಲ ಡೈರೆಕ್ಟಾಗಿ, ನಿನಗೆ ಬಿಡೋದೇ ಇಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು. ಅಂಬಿಗನ್ನ ತೆಗಿಯೋ ಥರ ಬಿಡಲ್ಲ ಅಂತ ಹೇಳ್ದಲ್ಲ, ತೆಗಿಯೋದಿಲ್ಲ. ಅದ್ರ ಬಗ್ಗೆ ಧ್ವನಿ ಎತ್ತು ನೀನು ಫಸ್ಟು. ಅಂಬಿಗರ ಚೌಡಾಯಿನ ಮೂರ್ತಿ ಬಗ್ಗೆ 20 ಜನರ ಹತ್ರ ವಿಡಿಯೋ ಮಾಡಿಸೋದಲ್ಲ ನನಗೆ ತೆಗಿ ಅಂತ, ಅದೇ 20 ಜನರ ಹತ್ರ ಮಾಡಿಸು ವಿಡಿಯೋ. ಅಂಬಿಗರ ಚೌಡಾಯಿನ ಮೂರ್ತಿ ಹಿಂಗಾಗ್ತಿದೆ ಅಂತಂದ್ಬಿಟ್ಟು ಮಾಡಿಸು. ಯಾಕೆ ಮಾಡ್ಸೋಕ್ಕಾಗಲ್ವಾ? ಗಂಡ್ಸಲ್ವಾ ನೀನು? ಗಾಂಡು ನನ್ನ ಮಗನ? ಎಲ್ಲೋಗಿತ್ತು ನಿನ್ನ ಬುದ್ಧಿ? ಹೇಳ್ತಿನ್ನಕ್ಕೇನಾದ್ರೂ ಹೋಗಿದ್ಯಾ? ಅದ್ರ ಬಗ್ಗೆ ಮಾಡು ಅಂತಂದ್ರೆ ಬಂದು ನಂದೇ ತಗೊಂಡು ಮಾಡ್ತೀಯಲ್ಲ, ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರು. ಆಮೇಲೆ ಬರೀ ಅವ್ನಿಗೆ ಎಷ್ಟು ಫಾಲೋವರ್ಸ್ ಇದ್ರಲ್ಲ, ಬರೀ 10,000 ಫಾಲೋವರ್ಸ್ ಇದ್ರು ಅವನಿಗೆ. ನನ್ನ ವಿಡಿಯೋ ತಗೊಂಡು ನನ್ನ ವಿಡಿಯೋ ಹಾಕೊಂಡ್ಮೇಲೆ 5,000 ಫಾಲೋವರ್ಸ್ ಎಕ್ಸ್ಟ್ರಾ ಆಗ್ಬಿಟ್ರು. ಯಾಕೆ? ಇದಕ್ಕೆ ನಾನು ಇನ್ನು ಮಾಡೋದು, ಇದಕ್ಕೆ ನೀನು ವೈರಲ್ ಆಗೋರ್ ಕಂಟೆಂಟ್ನ ತಗೊಂಡ್ಬಿಟ್ಟು ಕದ್ಬಿಟ್ಟು ಹಾಕೊಂಡ್ಬಿಡೋದು, ಫಾಲೋವರ್ಸ್ ಬರ್ತಾರೆ, ವ್ಯೂಸ್ ಬರ್ತಾರೆ ಅಂತಂದ್ಬಿಟ್ಟು ಇದನ್ನೇ ನಾನು ನೀನು ಮಾಡೋದು. ಇದು ಬಿಟ್ಟರೆ ಬೇರೆ ಟ್ಯಾಲೆಂಟೇ ಇಲ್ವಾ ನಿನಗೆ? ಓನ್ ಟ್ಯಾಲೆಂಟ್ ಅಂತ ನಿನ್ಗೇನೂ ಇಲ್ವಾ? ಎತ್ತು, ನಿನ್ನ ಗಂಡಸೇ ಆಗಿದ್ರೆ ಎತ್ತು, ನಾಳೆನೇ ವಿಡಿಯೋ ಮಾಡಿ ಹಾಕು. ಅಂಬಿಗರ ಚೌಡಾಯಿನ ಸ್ಥಿತಿ ಹಿಂಗಾಗ್ತಾ ಇದೆ, ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತಂದು ಅದೇ 20 ಜನರ ಹುಡುಗರ ಹತ್ರ ಮಾಡಿಸು. ನಮ್ಮ ಸಮಾಜದವ್ರಿಗೇನೆ ಹೇಳ್ತಾ ಇರೋದು, ಇದನ್ನ ಮಾಡಿಸಿ. ಅದು ಬಿಟ್ಟು ನನಗೆ ಬಂದು ಹೇಳಕ್ ಬರ್ತೀರಲ್ಲ, ಫಸ್ಟ್ ಅದ್ರ ಬಗ್ಗೆ ಧ್ವನಿ ಎತ್ತಿ, ಅದ್ರ ಬಗ್ಗೆ ಹೋರಾಟ ಮಾಡಿ. ಹಬ್ಬಬ್ಬಬ್ಬಾ, ಅದು ಎಷ್ಟು ಜನ ಕಾಲ್ ಮಾಡೋದು, ಅದೆಷ್ಟು ಜನ ವಿಡಿಯೋ ಮಾಡೋದು ನನ್ನ ಬಗ್ಗೆ. ಅಂಬಿಗನ್ನ ತೆಗಿ. ಫಸ್ಟು ನನ್ನ ವಿಡಿಯೋಸ್ ತಗೊಂಡು ಕದ್ದು ಹಾಕೋ ಬದಲು ಫಸ್ಟ್ ಆ ವಿಡಿಯೋಗಳು ಮಾಡಿ. ಅಂದ್ರೆ ಅಂಬಿಗರ ಚೌಡಾಯಿಯಿಂದ ಸ್ಥಿತಿ ಯಾವ ಥರ ಇದೆ ಅದ್ರ ಬಗ್ಗೆ ಮಾಡಿ. ಅವಾಗ ಒಪ್ಕೋತೀನಿ ನೀವು ಗಂಡ್ಸೆ ಅಂತ. ಇಲ್ಲ ಅಂದ್ರೆ ಬಳೆ ತೊಟ್ಕೊಂಡಿರೋರಂತ ನಾನು ಒಪ್ಕೊಂತೀನಿ. ಅದನ್ನೇ ಅಂತ ನೀವು ಒಪ್ಕೊಂಬಿಡಿ. ಗಂಡ ನನ್ನ ಮಕ್ಕಳು ನಾವು, ಅದಕ್ಕೆ ನಾವು ವಿಡಿಯೋ ಮಾಡ್ತಾ ಇಲ್ಲ, ಇನ್ನೊಬ್ರದ್ದು ಮಾತ್ರ ಕದ್ದು ತಗೊಂಡು ನಾವು ಹಾಕೊಳ್ಳೋದು ಅಂತ ಒಪ್ಕೊಂಬಿಡಿ. ನೀವೇ ಹೇಳ್ಬಿಡಿ ಅದನ್ನು. ಇಲ್ಲ, ನಿಂದಷ್ಟೇ ತಗೊಂಡು ಮಾಡ್ತೀನಿ, ನಮ್ಗೆ ಅಂಬಿಗರ ಚೌಡಾಯಿಂದ ಬೇಡ, ಯಾವುದು ಬೇಡ, ನಿಂದಷ್ಟೇ ತಗೊಂಡು ಮಾಡ್ತೀನಿ. ಯಾರು ವೈರಲ್ ಆಗ್ತಾರೆ ಅವ್ರದ್ದಷ್ಟೇ ತಗೊಂಡು ಮಾಡೋದಷ್ಟೇ ನನ್ನ ಕೆಲಸ. ಅದಕ್ಕೆ ನನ್ನ ಏನಪ್ಪ ಅಂದ್ರೆ ನನಗೆ ಫಾಲೋವರ್ಸ್ ಬರೋದಷ್ಟೇ ಲೆಕ್ಕ. ಅಲ್ಲಿ ಇಲ್ಲಿ ನಡೀತದಲ್ಲ, ಅದು ನನಗೆ ಲೆಕ್ಕ ಇಲ್ಲ ಅಂತ ಹೇಳ್ಬಿಡಿ ಡೈರೆಕ್ಟಾಗಿ. ಸುಮ್ಮನೆ ಬಂದು ಬಿಟ್ಟು ಒಯ್ಕೊಳ್ಳೋದು ಬಡ್ಕೊಳ್ಳೋದು ಮಾಡೋದಲ್ಲ. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಚಲ್.